ಕಪ್ಪು ಹಣವನ್ನ ವೈಟ್ ಮಾಡಿಕೊಳ್ಳೋದು ಹೇಗೆ? 1,000 ಕೊಟ್ರೆ ಸಾಕು, ಬ್ಲಾಕ್ ವೈಟ್ ಆಗ್ಬಿಡುತ್ತೆ. ಇದು ಹೊಸ RBI ರೂಲ್ಸ್ ಅಲ್ಲ, ಸರ್ಕಾರದ ಆದೇಶ ಕೂಡ ಅಲ್ಲ. ಹಣದ ದಂಧೆಗೆ ಇಳಿದಿರುವಂತಹ ಕದೀಮರ ವಾಮ ಮಾರ್ಗ ಇದು. ಪಬ್ಲಿಕ್ ಟಿವಿ ರಹಸ್ಯ ಕಾರ್ಯಾಚರಣೆಯಲ್ಲಿ ದಂಧೆಯ ಕರಾಳ ಮುಖ ಈಗ ಬಹಿರಂಗ ಆಗಿದೆ. ಹಾಗಾದ್ರೆ ಬ್ಲಾಕ್ ಅಂಡ್ ವೈಟ್ ಮನಿಯ ಆ ಸೂತ್ರಧಾರ ಯಾರು, ಅವನ ಕಾರ್ಯತಂತ್ರ ಏನು? ನಿಮ್ಮ ಪಬ್ಲಿಕ್ ಟಿವಿ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆ ದೃಶ್ಯ. ಒಟ್ಟಾರೆ ಏನು ಬ್ಲಾಕ್ ಮನಿಯನ್ನ ವೈಟ್ ಮಾಡಿಕೊಳ್ಳುವಂತ ನೋಟ್ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದು ಆನೆಕಲ್ನಲ್ಲೂ ಕೂಡ ನಡೀತಾ ಇದೆ. ಈಕೆ ಕಪ್ಪು ಟಿ ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ ಧರಿಸಿರುವ ಈ ಅಸಾಮಿಯ ಹೆಸರು ಮುನ್ನಾ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಪಂಚತಾರ ಹೋಟೆಲ್ ಒಂದರ ಕ್ಯಾಶಿಯರ್. ಆದ್ರೆ ಮಾಡ್ತಿರೋದು ನೋಟ್ ಎಕ್ಸ್ಚೇಂಜ್ ದಂಧೆ. ಈ ಮುನ್ನ ತನ್ನ ಪರಿಚಿತರನ್ನ ಅವರ ಅಕೌಂಟ್ ಇರೋ ಬ್ಯಾಂಕ್ಗೆ ಕರೆದೊಯ್ದು 24,000 ಕ್ಯಾಶ್ ಕೊಟ್ಟು ತಾನೇ ಖುದ್ದಾಗಿ ಅಕೌಂಟ್ ಹಾಕಿಸಿ ತಕ್ಷಣ ವಿತ್ಡ್ರಾ ಮಾಡಿಸ್ತಾನೆ. ಹಣ ಬಿಳಿಯಾಗಿಸಿದ್ದಕ್ಕೆ ಪ್ರತಿಯಾಗಿ 1,000 ಕಮಿಷನ್ ಕೊಟ್ಟು ಕಳಿಸ್ತಾನೆ. 500 ರೂಪಾಯಿ 1,000 ರೂಪಾಯಿ ಡೆಪಾಸಿಟ್ ಮಾಡಿ ತಕ್ಷಣ ಡ್ರಾ ಮಾಡಿದೀವಿ. ಅವನು ನಮಗೆ ಇಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟ. 6-5 ದಿವಸದಿಂದ ನಡೀತಾ ಇದೆ. ಅವ್ನಿಗೆ ಎಲ್ಲಿಂದ ದುಡ್ಡು ಬರ್ತಿದೆಯೋ ಗೊತ್ತಿಲ್ಲ. ದಿನಕ್ಕೆ ಏನಿಲ್ಲ ಅಂದ್ರೂ 6-7 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿ ಡ್ರಾ ಮಾಡ್ತಾನೆ ಬೇರೆ ಬೇರೆ ಅಕೌಂಟ್ಗಳಲ್ಲಿ. ಈ ದಂಧೆ 10 ದಿನದಿಂದ ನಿರಂತರವಾಗಿ ನಡೆದಿದೆ. ಪ್ರತಿದಿನ ಏನಿಲ್ಲ ಅಂದ್ರೂ 5ರಿಂದ 7 ಲಕ್ಷ ರೂಪಾಯಿಯನ್ನ ಹೀಗೆ ಬದಲು ಮಾಡಿ ಕೊಡ್ತಾನೆ. ಮುನ್ನಾನಂತಹ ಕಪ್ಪು ಕ್ರಿಮಿಗಳಿಂದ ಬ್ಯಾಂಕ್ಗಳ ಮುಂದೆ ಜನರ ಪರದಾಟ ಕಮ್ಮಿ ಆಗ್ತಿಲ್ಲ. ಎಲ್ಲಿ ಹೋದ್ರೆ ಕ್ಯಾಶ್ ಇಲ್ಲ ಅಂತ ಆಗಿದ್ದಾರೆ. ಕೆಲವು ATMs ಮಾತ್ರ ಓಪನ್ ಅಲ್ಲಿ ಇದೆ, ಸಿಕ್ಕಾಪಟ್ಟೆ ಕ್ಯೂ ಇದೆ. ಬ್ಯಾಂಕ್ ಹೋದ್ರೂ ಬ್ಯಾಂಕ್ ಅಲ್ಲ ಹಂಗೆ ಮಾಡ್ತಾರೆ, ಬರೀ 2,000 ಕೊಡ್ತಾರೆ. ಆ ತಗೊಂಡೋಗಿ ಎಲ್ಲ ಚೇಂಜ್ ಮಾಡೋದು ಕಷ್ಟ ಆಗುತ್ತೆ. ಅಟ್ಲೀಸ್ಟ್ 500 ಬಿಟ್ಟರೆ ಅದನ್ನು ಕೊಡ್ತಾ ಇಲ್ಲ. ಇವಾಗ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ಬ್ಯಾಂಕ್ ಸಿಬ್ಬಂದಿಯೂ ಶಾಮೀಲಾಗಿದ್ದಾರೆ ಎನ್ನುವ ಅನುಮಾನಗಳು ಕಾಡದೇ ಇರೋದು. 1,000 ಕಮಿಷನ್ ಆಸೆಗೆ ಬಿದ್ದು ಜನ ಹಣ ಬದಲಿಸಿ ಕೊಡ್ತಿದ್ದಾರೆ. ಇದು IT ಇಲಾಖೆಗೆ ಗೊತ್ತಾದ್ರೆ ಜೈಲು ಶಿಕ್ಷೆ ಆಗುತ್ತೆ ಅನ್ನೋದು ಇವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅಂಬರೀಶ್, ಪಬ್ಲಿಕ್ ಟಿವಿ, ಆನೇಕಲ್. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ರಾಜಾರೋಷವಾಗಿ ದಂಧೆಯನ್ನ ನಡೆಸ್ತಾ ಇದ್ದಾನೆ, ಎಲ್ಲರನ್ನು ಕೂಡ ಬಳಸ್ಕೊಂಡು ಮಿಸ್ಯೂಸ್ ಮಾಡಿಕೊಂಡು. ಅಂದ್ರೆ ಯಾರು ಈ ಕಪ್ಪು ಕ್ರಿಮಿ, ಯಾರು ಅಂತ ಗೊತ್ತಾಯ್ತು ಏನಾದ್ರು? ಮದೇಶ್, ಈತ ಒಂದು ಒಟೇರಾ ಎಲೆಕ್ಟ್ರಾನಿಕ್ ಸಿಟಿಲಿ ಪ್ರತಿಷ್ಠಿತ ಹೋಟೆಲ್ ಆದಂತಹ ಒಟೇರಾ ಹೋಟೆಲ್ ಅಲ್ಲಿ ಕೆಲಸ ಮಾಡುವಂತ ಈತ ಒಬ್ಬ ನೌಕರ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾನೆ ಅಂತೇಳಿ ಆ ಹೋಟೆಲ್ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಈತ ಏನಂತಂದ್ರೆ ಸ್ನೇಹಿತರು, ಸಂಬಂಧಿಕರು ಅಥವಾ ಅಕ್ಕಪಕ್ಕ ಇರಬಹುದು, ಅಕ್ಕಪಕ್ಕ ಮನೆಗಳಲ್ಲಿ ಸಂಪರ್ಕಕ್ಕೆ ಬರುವಂತವ್ರನ್ನ ಈತ ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳಿಗೆ ಯಾವ್ಯಾವ ಮಾತೃ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅನ್ನೋದ್ರ ಮೊದಲು ಖಾತ್ರಿಪಡಿಸ್ಕೊತಾನೆ. ನಂತರ ಅವರನ್ನ ಒಂದೊಂದು ಬ್ಯಾಂಕಿಗೆ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿ, ಕೋನಪ್ಪಾಗರ, ವೀರಸಂದ್ರ, ಬೊಮ್ಮಸಂದ್ರ, ಚಂದಾಪುರ ತನಕ ಈತ ಒಂದು ಜಾಲವನ್ನ ಬ್ಯಾಂಕ್ಗಳಲ್ಲಿ ನಿಲ್ಲಿಸಿ ಹಣ ಡ್ರಾ ಮಾಡುವಂತ ಕೆಲಸ ಮಾಡ್ತಾನೆ. ಆದ್ರೆ ಒಂದು ಬ್ಯಾಂಕ್ ಅಲ್ಲಿ 3 ಜನ ನಿಲ್ಲಿಸಿ ಒಬ್ಬೊಬ್ಬರ ಕೈಯಲ್ಲಿ 24,000 ರೂಪಾಯಿ ಹಣವನ್ನ ನೀಡಿ ಆತ 10 ನಿಮಿಷದಲ್ಲೇನೆ ಹಣವನ್ನ ಎಕ್ಸ್ಚೇಂಜ್ ಮಾಡಿ ಹೊಸ 2,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಪಡೆಯುವಂತ ಕೆಲಸವನ್ನು ಅಲ್ಲೇ ಮಾಡ್ತಾನೆ. ಮತ್ತು 2,000 ರೂಪಾಯಿ ಮುಖಬೆಲೆಯ ನೋಟುಗೂ ಸಹ ಅಲ್ಲೇ ಬ್ಯಾಂಕ್ನಲ್ಲೇ ಸಹ ಅದಕ್ಕೂ ಸಹ ಚಿಲ್ಲರೆ ಹಣವನ್ನು ಸಹ ಅವರ ಮುಖಾಂತರನೇ ಪಡ್ಕೊಳ್ಳುವಂಥದ್ದು ಈತ ಮಾಡುವಂಥದ್ದಿಂದೆ. ಮತ್ತು ನಿನ್ನೆ ಏನು ಸಿಂಗಸಂದ್ರ ಬ್ರಾಂಚ್ ನಲ್ಲೂ ಸಹ ಇಬ್ಬರನ್ನ ಹೊಸ ರೋಡ್ ಮತ್ತು ಸಿಂಗಸಂದ್ರ ನಿವಾಸಿಗಳನ್ನ ಕರ್ತರ್ತಾನೆ. ಕರ್ತಂದು ಅಲ್ಲೂ ಸಹ ನಮ್ಮ ಕಣ್ಣು ಮುಂದೆನೆ ಆತ ಇಬ್ಬರಿಗೂ ಸಹ 24,000 ರೂಪಾಯಿ ಹಣವನ್ನ ನೀಡಿ ಬ್ಯಾಂಕ್ ನಲ್ಲಿ ನಮ್ಮ ಕ್ಯಾಮರಾ ಮುಂದೆನೆ 10 ನಿಮಿಷದಲ್ಲಿ ಆತ ಡ್ರಾ ಮಾಡುವಂತದನ್ನ ಸೆರೆ ಹಿಡಿಯಲಾಗಿದೆ. ಮತ್ತು ಇನ್ನೊಂದು ಏನಂತಂದ್ರೆ ಈ ಯಾರು ನಿನ್ನೆ ಬಂದಿದ್ದ ವ್ಯಕ್ತಿ ಅವನಿಗೆ, ರಮೇಶ್ ಎನ್ನುವನಿಗೆ ಮತ್ತೆ ನಾಳಿದ್ದು 2 ಬೇರೆ ಅಕೌಂಟ್ ಇದ್ರೆ ಅವ್ರದ್ದು ಕರ್ಕೊಂಬ ಅಂತೇಳಿ ಸಹ ಈತ ಹೇಳಿದ್ದ ಅಂತಾನೆ ಹೇಳ್ಬೋದು ಮಾದೇಶ್. ಓಕೆ, ಧನ್ಯವಾದ ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ರಮೇಶ್ ಅಂತ ಅಲ್ಲಿನ ಸ್ಥಳೀಯರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಮಸ್ಕಾರ. ನಮಸ್ಕಾರ ಸರ್. ಅಂದ್ರೆ ಅವನ ಪರಿಚಯ ನಿಮ್ಗೆ ಏನಾದ್ರು ಮೊದಲೇ ಇತ್ತಾ ಅಂತ? ಸರ್, ಅದು ನಮ್ಮ ಫ್ರೆಂಡ್ ಮುಖಾಂತರ ಆಗಿರೋ ಸರ್. ಅಂದ್ರೆ ನಿಮ್ ಫ್ರೆಂಡ್ ಮುಖಾಂತರ ಆತ ಪರಿಚಯ ಆಗಿದ್ದು? ಹೌದು. ಹೇಗೆ ಜನರನ್ನ ಸೆಳಿತಾ ಇದ್ದ ಅಂತ, ಹೇಗೆ ಮಿಸ್ಯೂಸ್ ಮಾಡ್ಕೋತಿದ್ದ ಆತ ಅಂತ? ಸರ್, ಆಕ್ಚುಲಿ ಅವರು ಇದೇ ದುಡ್ಡಿನ ಅಂಶ ತೋರಿಸಿ ಎಲ್ಲಾರ್ಗು ಇದ್ ಮಾಡ್ತಾ ಇದಾರೆ. ಎಲ್ಲಾ ಕಡೆ ಇದು ಯಾರು ಅಡಿಟ್ ಆಗಿರ್ತಾರೆ ಡ್ರಿಂಕ್ಸ್ ಅದು ಇದು, ಬಡವರು ಯಾರು ಇರ್ತಾರಲ್ಲ ಹುಡುಕಿ ಇದ್ ಮಾಡಿ ಅವ್ರನ್ನ ದುಡ್ಡಿನ ಆಸೆ ತೋರಿಸಿ ಅವ್ರಿಗೆ ಕರ್ಕೊಂಡೋಗಿ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ ಸರ್. ಅಂದ್ರೆ ಏನು ಎಷ್ಟು ಕೊಡ್ತಿದ್ದ ಆತ? ಕಮಿಷನ್ ಆ ತರದ್ದು ಕೊಟ್ಟು ಇದ್ ಮಾಡ್ತಿದ್ನ ಸರ್? ಕೆಲವ್ರಿಗೆ 1,000, ಕೆಲವ್ರಿಗೆ 2,000, 3,000 ಆ ತರ ಕೊಡ್ತಿದ್ದ ಸರ್. ಅವ್ರು ಯಾವ ತರ ಮಾಡ್ಕೊಡ್ತಾರ ಆ ತರ. ಇವಾಗ 2,000 ರೂಪಾಯಿ ಎಕ್ಸ್ಚೇಂಜ್ ಮಾಡ್ಕೊಟ್ರೆ 500 ರೂಪಾಯಿ ಕೊಡೋತರ ಆ ತರ ಮಾಡ್ಕೊಡ್ತಿದ್ದ ಸರ್. ಅಂದ್ರೆ ಬ್ಯಾಂಕ್ನವ್ರು ಕೂಡ ಆತನ ಸಪೋರ್ಟ್ ಮಾಡ್ತಿದ್ರ ಹಾಗಾದ್ರೆ? ಅದಕ್ಕೂ ಗೊತ್ತಿಲ್ಲ ಸರ್, ಬ್ಯಾಂಕ್ ಅವ್ರು ಸಪೋರ್ಟ್ ಮಾಡ್ತಾರೋ ಇಲ್ವೋ. ಆದ್ರೆ ನಮಗ್ ಗೊತ್ತಿರೋ ಪ್ರಕಾರ, ನನಗ್ ತಿಳಿದ ಪ್ರಕಾರ
ಪ್ರಕಾರ ಇವಾಗ ಆ ಯಾರು ವ್ಯಕ್ತಿ ನಾವು ನೋಡ್ತಾ ಇದೀವಿ ಟಿವಿಯಲ್ಲಿ 3 ಜನ ಇದ್ದಾರೆ. ಅದ್ರಲ್ಲಿ ಅವ್ರು 10 ನಿಮಿಷದಲ್ಲಿ ದುಡ್ಡು ಹಾಕಿ ಹಳೆ ದುಡ್ಡು 500 ರೂಪಾಯಿ ಏನಿದೆ ಅದು ಹಾಕಿ ತಕ್ಷಣ ಅವ್ರು ವಿಡ್ರಾ ಹೆಂಗ್ ಸರ್ ಮಾಡಕ್ಕಾಗುತ್ತೆ? ಸಾಧ್ಯ ಆಗೋದಿಲ್ಲ. ಅಂದ್ರೆ ಮಾಡ್ತಿದ್ದಾನೆ ಅಂದ್ರೆ ಬ್ಯಾಂಕ್ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಇರ್ಬೋದು ಸರ್. ಯಾಕಂದ್ರೆ ಅದು ಮಾರೋ ಸರ್ ಈತ ಒಬ್ನೇ ಇದ್ನ ಬೇರೆ ಯಾರಾದ್ರೂ ಇದ್ರ ಆಯ್ತು ಜೊತೆಗೆ ಗೊತ್ತಿಲ್ಲ ಸರ್. ಅವ್ರು 3 ಜನ ನೋಡಿದೆ ನಾನು. ಅಲ್ಲಿ ಏನು 3 ಜನ ಕಾಣ್ತಾರೆ, ವಯಸ್ಸಾದವರು, ಇನ್ನೊಬ್ಬ ದಪ್ಪಗೆ ಏನಿದಾರ ಅವರು, ಮತ್ತೆ ಮುನ್ನಾ ಅನ್ನೋರು ಯಾರೋ ಇದಾರಲ್ಲ ಅವರು ಕಾಣಿಸಿದ್ರು. ನಾನು ಹೇಳೋದು ಇಷ್ಟೇ ಸರ್, ಅಲ್ಲಿ ಹಳೆ 500 ರೂಪಾಯಿ ನೋಟ್ ಕೊಟ್ಟು ತಕ್ಷಣ ಹೊಸ ನೋಟು ಅಂತ ಕೊಡ್ತಾರೆ ಬ್ಯಾಂಕ್. ಖಂಡಿತ ಬ್ಯಾಂಕ್ನವ್ರು ಕೂಡ ಶಾಮೀಲಾಗಿರ್ತಾರೆ ಇವನ್ ಜೊತೆಗೆ. ಅಂದ್ರೆ ಈತ ಯಾರು ಅಂತ ಗೊತ್ತಾ? ಹೆಸರು, ಈತ ಎಲ್ಲಿ ಕೆಲಸ ಮಾಡ್ತಾನೆ, ಯಾರು ಈತ ಅನ್ನುವಂತ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ? ಅಷ್ಟೊಂದು ಮಾಹಿತಿ ಗೊತ್ತಾಗಿಲ್ಲ ಸರ್. ಈಗ ನೋಡಿದ ಮೇಲೆ ಗೊತ್ತಾಯ್ತು ಒಂದು ಹೋಟೆಲ್ ಹೊಟೇರದಲ್ಲಿ ಏನೋ ಕ್ಯಾಶಿಯರ್ ಆಗಿ ಏನೋ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನಂತ. ಈಗ ನಿಮ್ ಮಾಹಿತಿನು ಟಿವಿ ಮುಖಾಂತರ ನಮ್ಗೆ ಗೊತ್ತಾಗಿರೋ ಸರ್. ಅಂದ್ರೆ ನಿನ್ನೆ ಒಂದೇ ದಿನ ಈತ ಮಾಡಿದ್ದು ಇಲ್ಲ ಏನ್ ಬ್ಯಾಂಕ್ ಇದು ATM ಆ ಸಂದರ್ಭದಲ್ಲಿ ಮಾಡ್ತಿದ್ದಾನ? ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಇದು 4,000 ರೂಪಾಯಿ ಎಕ್ಸ್ಚೇಂಜ್ ನಡೀತಾ ಇತ್ತಲ್ಲ, ಆಗ್ಲಿಂದ 4,000 ರೂಪಾಯಿ ಎಕ್ಸ್ಚೇಂಜ್ ಮಾಡಿದ್ರು. ಆಮೇಲೆ ಯಾವಾಗ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಕಮ್ಮಿ ಮಾಡಿದ್ರು, ಆಮೇಲೆ ಅಕೌಂಟ್ ಅಲ್ಲಿ ಒಂದ್ ದಿನದಲ್ಲಿ 24,000 ರೂಪಾಯಿ ಯಾವಾಗ ಎತ್ಬೋದು, ಒಂದೇ ವಾರದ ದುಡ್ಡು ಯಾವಾಗ ಎತ್ಬೋದು ಅಂತ ಹೇಳಿದ್ರು. ಆಗ್ಲಿಂದ ಒಂದು 7-8 ದಿವಸದಿಂದ ನಡೀತಾ ಇದೆ ಇದು. ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 7-8 ಲಕ್ಷ ವ್ಯವಹಾರ ನಡೀತೀವಿ. ಇವನಿಂದ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇದು ಅವನೊಬ್ಬನೇ ಅಲ್ಲ, ಅವ್ರ ಕುಟುಂಬದಲ್ಲಿ ಎಲ್ಲ ಸೇರಿ ಮಾಡ್ತಾ ಇದಾರೆ. ನಾನು ನಿನ್ನೆ ಅವ್ರ ಮನೆ ಹತ್ರ ಹೋಗಿದ್ದೆ. ಆ ಸಮಯದಲ್ಲಿ ನೋಡಿದ್ರೆ ಎಲ್ಲಾರು ಅವನಿಗೋಸ್ಕರ ಅವ್ರ ಮನೆಯಲ್ಲಿ ಎಲ್ಲ ಕಾಯ್ಕೊಂಡು ದುಡ್ಡಿನ ಬಗ್ಗೆ ಅದೇ ಇದು ಮಾಡ್ತಾ ಇದ್ದಾರೆ. ಧನ್ಯವಾದ ರಮೇಶ್, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. 500 ಹಾಗೂ 1,000 ರೂಪಾಯಿ ನೋಟನ್ನು ನಿಷೇಧ ಮಾಡಿದ ಬೆನ್ನಲ್ಲೇ ATM ಹಾಗೂ ಬ್ಯಾಂಕ್ಗಳಲ್ಲಿ ಹಿಂದೆ ಪಡೆಯುವ ಮಿತಿಯನ್ನು ಹೆಚ್ಚಳ ಮಾಡಿದ್ದ ಕೇಂದ್ರ ಸರ್ಕಾರ ಇವತ್ತು ಆ ಮಿತಿಯನ್ನ ಕಡಿಮೆ ಮಾಡಿದೆ. ದೇಶದಲ್ಲಿ 500 ಹಾಗೂ 1,000 ರೂಪಾಯಿ ನೋಟುಗಳು ಬ್ಯಾನ್ ಆಗುವಂತಹ ವಿಷಯ ಮೊದಲೇ ಉದ್ಯಮಿ ಅನಿಲ್ ಅಂಬಾನಿ ಹಾಗೂ ಅದಾನಿಗೆ ಗೊತ್ತಿತ್ತು ಅಂತ ಬಿಜೆಪಿ ಶಾಸಕ ಭವಾನಿ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.